ನೀವು ಬೆಂಗಳೂರು ದೂರದರ್ಶನ ಕೇಂದ್ರದ ಬಗ್ಗೆ ಹೇಳ್ತಾ ಇದ್ರಿ. ನನಗೊಂದು ರೀತಿ ಪುಳಕ ಆಗ್ತಾಯಿತ್ತು, ಹೆಮ್ಮೆ ಆಗ್ತಾಯಿತ್ತು. ಯಾಕೆ ಅಂತ ಹೇಳಿದ್ರೆ ಸುಮಾರು 2000ದಿಂದ 2016ವರೆಗೂ ಒಂದು 16 ವರ್ಷಗಳ ಕಾಲ ನಾನು ದೂರದರ್ಶನದಲ್ಲಿ ಆ್ಯಂಕರಾಗಿ ಕೆಲಸ ಮಾಡಿದೆ. ಕ್ಯಾಶುವಲ್ ಆಗಿ ಬೆಳಗು, ಆನಂತರದಲ್ಲಿ ಹಲವು ಗೆಳೆಯರೇ, ಜೀವನ ದರ್ಶನ, ಯುವ ವೈವಿಧ್ಯ. ನನಗೆ ಆಲ್ಮೋಸ್ಟ್ ನಾನು ಕರ್ನಾಟಕದಾದ್ಯಂತ ನಾನು ಡಿನಲ್ಲಿ ಮಾಡಿದ್ನಪ್ಪ ಬೆಂಗಳೂರು ದೂರದರ್ಶನ ಅಂತ ನನಗೆ ಹೆಮ್ಮೆ ಇತ್ತು. ನಮಗೆ ಗುಣಶೀಲನ್ ಸರ್ ಅವರೆಲ್ಲ ಅವಕಾಶ ಕೊಟ್ಟಿದ್ದರು. ನನಗೆ ಈಗ ನೀವು ಕೂಡ ನಮ್ಮ ದೂರದರ್ಶನ ಕೇಂದ್ರದಿಂದ ಪ್ರಾರಂಭ ಮಾಡಿದ್ದು ಕೇಳಿ ನನಗೆ ಭಾಳ ಸಂತೋಷ ಆಗ್ತಾಯಿದೆ, ಖುಷಿ ಆಗ್ತಿದೆ. ನೀವು ಹೇಳ್ದಂಗೆ ನಮಗೆ ಅದೆಲ್ಲ ಒಂಥರ ಗುರುಕುಲ ಇದ್ದ ಹಾಗೇನೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಿಮ್ಮ ಕ್ರೆಡಿಬಿಲಿಟಿ ಆ ಸಂದರ್ಭದಲ್ಲೇ ಹೇಗಿತ್ತು ಅಂತ ಹೇಳಿದ್ರೆ, ದೂರದರ್ಶನ ಕೇಂದ್ರದವರು ನಿಮ್ಮನ್ನು ಅಲ್ಲಿ ಕೆಲಸಕ್ಕೆ ತೊಗೊಂಡ್ಮೇಲೆ ನಿಮ್ಗೆ ಒಂದು ಒಳ್ಳೆ ಜಾಗ ಇದೆಯಪ್ಪ, ನಿನ್ನ ಅವಶ್ಯಕತೆ ತುಂಬ ಇದೆ ಅಲ್ಲಿ, ಅದನ್ನು ಬಿಲ್ಡ್ ಮಾಡಬೇಕು, ನೀವು ಒಬ್ಬನೇ ಕೇಪಬಲ್ ಅಂಥೇಳಿ ನಿಮ್ಮನ್ನು ಭೂಪಾಲ್ ದೂರದರ್ಶನ ಕೇಂದ್ರಕ್ಕೆ ರೆಕಮೆಂಡ್ ಮಾಡ್ತಾರೆ. ತಾವು ಹೋಗ್ತೀರಾ ಅಲ್ಲಿ? ಹೇಗೆ ಭೂಪಾಲ್ ಇಲ್ಲಿಂದ ಹೇಗೆ ಅಲ್ಲಿ ಜರ್ನಿ ಆಯಿತು? ಎಷ್ಟು ವರ್ಷ ಅಲ್ಲಿ ತೊಡಗಿಸ್ಕೊಂಡಿದ್ರಿ ಅಂತ? ಬೇಸಿಕಲಿ ದೂರದರ್ಶನವ್ರು ಏನು ಮಾಡ್ತಾರೆ, ಒಂದು ಸ್ಟೇಷನ್ಗೆ ಒಬ್ಬರನ್ನ ಅಪಾಯಿಂಟ್ ಮಾಡಿದ ಮೇಲೆ ಬೇರೆ ಬೇರೆ ಊರುಗಳಿಗೆ ಕಾಲಕ್ಕೆ ಆ ಊರಿನಲ್ಲಿ ಏನಾದ್ರು ವಿಶೇಷವಾದ ಕಾರ್ಯಕ್ರಮಗಳಿದ್ದರೆ, ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಆಗ್ಬೋದು, ಇಲ್ಲ ಯಾವುದಾದ್ರು ಒಂದು ಕಲ್ಚರಲ್ ಇವೆಂಟ್ ಆಗ್ಬೋದು, ಇಲ್ಲ ಯಾವುದಾದ್ರು ಒಂದು ಮೇಜರ್ ಇವೆಂಟ್ ನಡೆಯುತ್ತೆ ಅಂತಂದರೆ ಆವಾಗ ಅಲ್ಲಿ ಹೆಚ್ಚು ಕ್ಯಾಮ್ರಾಗಳನ್ನ ಬಳಸುವ ಸಾಧ್ಯತೆ ಇರುತ್ತೆ. ಆವಾಗ ಹೆಚ್ಚು ಕ್ಯಾಮ್ರಾ ಅಂತಂದರೆ ಕ್ಯಾಮ್ರಾಮ್ಯಾನ್ಗಳು ಬೇಕಾಗ್ತದೆ. ಆಗ ಬೇರೆ ಬೇರೆ ಸ್ಟೇಷನ್ಗಳಿಂದ ಆನ್ ಟೂರ್ ಕಳಿಸ್ತಾರೆ. ಆನ್ ಟೂರ್ ಅಂತ ಹೇಳ್ಬೋದು, ಇಲ್ಲ ಡೆಪ್ಯುಟೇಷನ್ ಅಂತ ಹೇಳ್ಬೋದು, ಯಾವುದಾದ್ರು ಒಂದು, ಇಲ್ಲ ಟೆಂಪ್ರರಿ ಟ್ರಾನ್ಸ್ಫರ್ ಅಂತಲೂ ಮಾಡ್ತಾರೆ. ಸೊ ಆ ಥರ ಬೇರೆ ಬೇರೆ ಊರುಗಳಿಗೆ ಕಳಿಸ್ತಾರೆ. ನಾನು ಪಂಜಾಬಲ್ಲಿದ್ದಾಗ ಹಿಮಾಚಲ್ಗೆ ಹೋಗಿ ವರ್ಕ್ ಮಾಡ್ತಿದ್ದೆ, ಪಂಜಾಬಲ್ಲಿದ್ದಾಗ ಚಂಡೀಗಢಲ್ಲಿ ಹೋಗಿ ವರ್ಕ್ ಮಾಡ್ತಿದ್ದೆ. ಆಗ ಶ್ರೀನಗರ ದೂರದರ್ಶನ್, ಡೆಲ್ಲಿ ದೂರದರ್ಶನ್, ಈ ಥರ ಬೇರೆ ಬೇರೆ ದೂರದರ್ಶನಗಳಿಗೆ ಹೋಗಿ ಕೆಲಸ ಮಾಡುವ ಅವಕಾಶಗಳು ಬರುತ್ತೆ. ಯೂಶ್ವಲಿ ಇಟ್ಸ್ ಆಲ್ ಇಂಡಿಯಾ ಕೇಡರ್ ಆಗಿರೋದ್ರಿಂದ ನಮಗೆ ಇಂಥ ಒಂದು ಜಾಗ ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಬೇಸಿಕಲಿ ಕ್ಯಾಮ್ರಾಮನ್ ಆಗಿರೋದ್ರಿಂದ ನ್ಯೂಸ್ ಕವರೇಜ್ ಇದೆ. ಇವತ್ತು ಪ್ರೈಮ್ ಮಿನಿಸ್ಟರ್ ಬರ್ತಾರೆ, ನೀವು ಅವ್ರ ಜೊತೆಗೆ ಫಾರಿನ್ ಕಂಟ್ರಿಗೆ ಹೋಗಬೇಕು, ಇಲ್ಲ ನೀವು ಅಂಡಮಾನ್ಗೆ ಹೋಗಬೇಕು, ನಿಕೋಬಾರ್ಗೆ ಹೋಗಬೇಕು, ಕಾಶ್ಮೀರಿಗೆ ಹೋಗಬೇಕು ಅಂತ ಹೇಳಿ ಅವ್ರ ಜೊತೆನೂ ಕಳಿಸ್ತಾರೆ. ಇಲ್ಲ ಅವ್ರು ಬರೋದಕ್ಕೂ ಮುಂಚೆನೇ ನಮ್ಮನ್ನು ಕಳಿಸ್ಬಿಡ್ತಾರೆ. ಆ ಥರ ನಾನು ಬೆಂಗಳೂರು ದೂರದರ್ಶನಕ್ಕೆ ಟ್ರಾನ್ಸ್ಫರ್ ಆಗಿ ವಾಪಸ್ ಬಂದ ಮೇಲೆ ನನಗೆ ಭೂಪಾಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಭೂಪಾಲಿಗೆ ಡೆಪ್ಯುಟೇಷನ್ ಕಳಿಸ್ತಾರೆ. ಸ್ವಲ್ಪ ದಿನ ಅಲ್ಲಿದ್ದು ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೆ ನನ್ನ ಸ್ನೇಹಿತರು ಎನ್ ಎಸ್ ಶಂಕರ್ ಅವರು ಇಲ್ಲಿ ಲಂಕೇಶ್ ಪತ್ರಿಕೆಯಲ್ಲಿದ್ದರು. ಆಗ ನಾನು ಅವ್ರ ಜೊತೆಗೆ ವರ್ಕ್ ಮಾಡಿದ 1-2 ಡಾಕ್ಯುಮೆಂಟ್ರೀಸ್ ಏನಿದೆ, ಜನರಲ್ ತಿಮ್ಮಯ್ಯ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ವೆಂಚರ್ ಏನಿದೆ, ಆ ಡಿಪಾರ್ಟ್ಮೆಂಟಿಗೆ ವರ್ಕ್ ಮಾಡಿದ 1-2 ಮೋಸ್ಟ್ ಇಂಪಾರ್ಟೆಂಟ್ ಎಪಿಸೋಡ್ಸ್ಗಳನ್ನ ಉಪೇಂದ್ರ ಅವರು ಮತ್ತು ಮನೋಹರ್ ಅವರು ಇವರೆಲ್ಲ ಸ್ನೇಹಿತರು ನೋಡಿದ್ರು ಅಂತ ಕಾಣುತ್ತೆ, ನೋಡಿದರು. ಸೊ ಅದನ್ನು ನೋಡಿದ ಮೇಲೆ ತುಂಬ ಅಂದರೆ ಅಡ್ವೆಂಚರಸ್ ಆಗಿ ಕೆಲಸ ಮಾಡಿದ್ದಾನೆ ಕ್ಯಾಮ್ರಾಮ್ಯಾನು. ಸೊ ಈತ ನಮ್ಮ ಸಿನಿಮಾಗೆ ಬೇಕಾಗ್ಬೋದು ಅಂಥೇಳಿ ಎನ್ ಎಸ್ ಶಂಕರ್ ಅವ್ರಿಗೆ ಹೇಳಿದ್ದಾರೆ. ಎನ್ ಎಸ್ ಶಂಕರ್ ಅವರು ಕೂಡಲೇ ನನಗೆ ಫೋನ್ ಮಾಡಿ ಈ ಥರ ಭೂಪಾಲ್, ಈಗ ಸದ್ಯಕ್ಕೆ ಭೂಪಾಲಲ್ಲಿದ್ದೀರಿ, ಇಲ್ಲೊಂದು ಸಿನಿಮಾ ಆಫರ್ ಬಂದಿದೆ ನಿಮಗೆ, ನಿಮ್ಮ ವರ್ಕ್ ನೋಡಿದ್ದಾರೆ, ಹೊಸ ಡೈರೆಕ್ಟ್ರುಗಳು, ಬಂದುಬಿಡಿ ನೀವು ಅಂತಂದರು. ಸೊ ಕೂಡಲೇ ನಾನೇನು ಮಾಡಿದೆ, ಇಲ್ಲಿ ಬೆಂಗಳೂರಿಂದ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಟೆಲಿಗ್ರಾಮ್ ತರಿಸ್ಕೊಂಡು ಅಲ್ಲಿಗೆ ರಿಕ್ವೆಸ್ಟ್ ಮಾಡಿ ಈ ಥರ ನನಗೆ ಅರ್ಜೆಂಟಾಗಿ ನಾನು ಬ್ಯಾಂಗ್ಳೂರಿಗೆ ಹೋಗಬೇಕು ಅಂತೇಳಿ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರು ಬಂದ ಕೂಡಲೇ ನನಗಾಗ ಉಪೇಂದ್ರ ಅವ್ರನ್ನ ಭೇಟಿ ಮಾಡಿಸಿದ್ರು ಮತ್ತು ಕುಮಾರ್ ಗೋವಿಂದ್ ಅವ್ರನ್ನ ಭೇಟಿ ಮಾಡಿಸಿದ್ರು. ಆಗ ಈ ಥರ ನಾವು ಸಿನಿಮಾ ಮಾಡ್ತಾಯಿದ್ದೀವಿ, ಈ ಥರ ಸಿನಿಮಾಟೋಗ್ರಫರ್ ಬೇಕಾಗಿದೆ ಮತ್ತು ಒಂದು ಅಡ್ವೆಂಚರಸ್ ಹಾರರ್ ಆರ್ ಥ್ರಿಲ್ಲರ್ ಸಿನಿಮಾ ಒಂದು ಮಾಡ್ತಾಯಿದ್ದೀವಿ ಅಂತ ಹೇಳಿದರು. ನನಗೆ ತುಂಬಾ ಖುಷಿ ಆಯಿತು. ಓಕೆ, ನಾನು ಬೇಸಿಕಲಿ ಸಿನಿಮಾಟೋಗ್ರಫಿ ಓದಿದ್ದು, ಸಿನಿಮಾಟೋಗ್ರಫಿನೇ ನಾನು ಎಕ್ಸಿಕ್ಯೂಟ್ ಮಾಡೋದಕ್ಕೆ, ಸಿನಿಮಾಟೋಗ್ರಫಿ ವರ್ಕ್ ಮಾಡೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದ ಮೇಲೆ ನಾನು ಯಾಕೆ ಬೇಡ ಅಂತ ಹೇಳಬೇಕು. ಐ ಸೆಡ್ ಎಸ್, ಮಾಡೋಣ ಸರ್ ಅಂತಂದೆ. ಸೊ ಅಲ್ಲಿಂದ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯಿತು. ಕಶ್ಯಪ್ ಸರ್, ಸಿನಿಮಾಗೆ ನೀವು
ಸಿನಿಮಾಟೋಗ್ರಫರ್ ಆಗಿ ಆಯ್ಕೆಯಾಗೋ ವಿಚಾರ ಹೇಳ್ತಾ ಇದ್ವಿ. ದೂರದರ್ಶನದ ನ್ಯೂಸ್ ಚಾನಲ್ನಲ್ಲಿ ಬಹುಶಃ ನ್ಯೂಸ್ ಚಾನಲ್ ಅಂತಲೇ ದೂರದರ್ಶನ ಅಂದರೆ ಆವತ್ತು ಕ್ರಿಯೇಟಿವಿಟಿ ಬಗ್ಗೆ ಅಷ್ಟೊಂದು ಕನ್ನಡದಲ್ಲೇ ಸಾಕಷ್ಟು ಛಾಯಾಗ್ರಾಹಕರು ಇದ್ದರು, ಅವರ ಅಸಿಸ್ಟೆಂಟ್ಗಳಿದ್ದರು. ಅದೆಲ್ಲ ಬಿಟ್ಟು ದೂರದರ್ಶನದ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳುವಂಥ ವಿಚಾರದಲ್ಲಿ ಏನೋ ಒಂದು ಪ್ಯಾರಾಮೀಟರ್ ಇದೆ, ಅದನ್ನು ನೀವು ಹೇಳಬೇಕಾಗತ್ತೆ. ಅದೇ ಡಾಕ್ಯುಮೆಂಟ್ರಿ ಅಂತ ಹೇಳಿದ್ರಿ. ಅದನ್ನು ಮೀರಿ ಯಾರು ನಮ್ಮ ಉಪೇಂದ್ರ ಅವರು ಬೇರೆ ಏನೋ ನಿಮ್ಮಲ್ಲಿ ಆ ಪ್ರತಿಭೆಯನ್ನು ಕಂಡುಹಿಡಿದಿದ್ದಾರೆ. ಅದ್ರ ಬಗ್ಗೆ ಆಲೋಚನೆ ಮಾಡೋಣ. ನೀವು ಮಾಪಾಕ್ಷಿಯವರ ಹತ್ರ ಕೆಲಸ ಮಾಡಿ, ಮಾಪಾಕ್ಷಿಯವ್ರ 10 ಸಿನಿಮಾಗಳು ಅವತ್ತಿನ ಕಾಲದ ದೊಡ್ಡ ಹೆಸರು. ಅಂಥವ್ರ ಜೊತೆ ಅಪ್ರೆಂಟಿಸ್ಶಿಪ್ ಆಗಿ ಅಥವಾ ಅಸಿಸ್ಟೆಂಟ್ ಕ್ಯಾಮರಾಮನ್ ಆಗಿ ಅನ್ನೋ ರೀತಿಯಲ್ಲಿ ನೀವು ಕೆಲಸ ಮಾಡಿದಾಗ ನಿಮಗೆ ಪ್ರಥಮವಾಗಿ ಸೆಟ್ಟಲ್ಲಿ ಕೆಲಸ ಮಾಡುವಾಗ ಸಿನಿಮಾಗಳಲ್ಲಿ ಮಾಡಿದ್ರ, ಡಾಕ್ಯುಮೆಂಟ್ರೀಸ್ ಮಾಡಿದ್ರ, ಸೀರಿಯಲ್ಗಳಿದ್ದ, ಅವ್ರ ಜೊತೆ ಮಾಡಿದ ಅನುಭವಗಳಲ್ಲಿ ನಿಮ್ಗೇನು ಅನ್ನಿಸ್ತು? ನಾನು ಕ್ಯಾಮ್ರಾಮನ್ ಆಗಿ ಮುಂದುವರಿಬಹುದಾ, ಕ್ಯಾಮ್ರಾಮನ್ ಆಗ್ಬೋದಾ? ಮಾಪಾಕ್ಷಿಯವರು ನಿಮಗೆ ಈ ವಿದ್ಯೆಯನ್ನು ಏನೋ ಒಂದು ದಾರಿ ಎರೀಲಿಕ್ಕೆ ಯಾವುದೇ ಒಂದು ಸಂಕೋಚ ಇಟ್ಕೊಳ್ಳೋದನ್ನೇ ಪೂರ್ಣ ಪ್ರಮಾಣದಲ್ಲಿ ನಿಮ್ಮನ್ನು ತರಬೇತಿ ಮಾಡಿದ್ರ ಅನ್ನೋದು ಒಂದು ಪ್ರಶ್ನೆ. ನನ್ನ ಫೈನಲ್ ಇಯರ್ ನಾನು ಸಿನಿಮಾಟೋಗ್ರಫಿ ಮಾಡ್ತಿರ್ಬೇಕಾದ್ರೆ ಮಾಪಾಕ್ಷಿಯವರು ಬಂದು ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಕೇಳ್ಕೊಂಡಾಗ ನಾನೇ ಮೊದಲು ನಾನು ಹೋಗೋಕ್ಕೆ ರೆಡಿಯಾಗಿದ್ದೀನಿ ಸರ್, ಅವ್ರ ಹತ್ರ ಅಸಿಸ್ಟೆಂಟಾಗಿ ಮತ್ತು ಅಪ್ರೆಂಟಿಸ್ ಆಗಿ ಕೆಲಸ ಮಾಡೋಕ್ಕೆ ನಾನು ರೆಡಿ ಅಂತ ನಾನು HODಗೆ ಹೇಳಿದ ಮೇಲೆ HOD ಅವರು ಖುಷಿಯಿಂದನೇ ಕಳಿಸ್ಕೊಟ್ರು. ಆಮೇಲೆ ನಾನು ಲೆಫ್ಟ್ ರೈಟ್ ನೋಡದೆ ಬೇರೆ ಯಾವ ಸ್ಟೂಡೆಂಟ್ಸು ಇಷ್ಟಪಟ್ಟಿರಲಿಲ್ಲ. ಅಂದರೆ ಮೇ ಬಿ ಭಯ ಇತ್ತೋ ಏನೋ, ಸಿನಿಮಾ ಇಂಡಸ್ಟ್ರಿಗೆ ನಾವಿನ್ನೂ ಅರ್ಧಂಬರ್ಧ ಕಲಿತಾ ಇದ್ದೀವಿ, ಕಲಿಯೋ ಪ್ರಾಸೆಸ್ಸಲ್ಲೇ ಹೋಗಿ ಸಿನಿಮಾ ಕೆಲಸ ಮಾಡಿಬಿಟ್ರೆ ಅಲ್ಲೋಗಿ ಉಗಿಸ್ಕೋಬೇಕಾಗತ್ತೆ, ಬೈಸ್ಕೋಬೇಕಾಗತ್ತೆ, ಮತ್ತು ಏನು ಕಲಿಯೋದು ಹೆಂಗೆ ಅನ್ನೋದು ನಮಗೇನು ಕೆಲಸ ಗೊತ್ತಿಲ್ಲದೆ ಹೇಗೆ ಹೋಗೋದು ಅಂಥೇಳಿ ಭಾಳಷ್ಟು ಜನ ಧೈರ್ಯ ಮಾಡಲಿಲ್ಲ. ನಾನು ತುಂಬ ಪಾಸಿಟಿವ್ ಆಗಿ ಅಟೆಂಪ್ಟ್ ಮಾಡಿದೆ. ಬಿಕಾಸ್ ಇದು ಈಸ್ ಆಸ್ಕಿಂಗ್ ಫಾರ್ ಅಪ್ರೆಂಟಿಸ್ಶಿಪ್. ಅಂದರೆ ಒಂದು ಅಪ್ರೆಂಟಿಸ್ ಆಗಿ ಕೆಲಸ ಮಾಡೋದಕ್ಕೆ, ಕೆಲಸ ಅನ್ನೋದಕ್ಕಿಂತ ಅವರು ಕಲಿಸೋಕ್ಕೆ ಇಷ್ಟಪಡ್ತಿದ್ದಾರೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು. ಸೊ ಐ ಆಮ್ ನಾಟ್ ಅನ್ ಅಸಿಸ್ಟೆಂಟ್ ಕ್ಯಾಮ್ರಾಮನ್, ಐ ಆಮ್ ಓನ್ಲಿ ಅನ್ ಅಪ್ರೆಂಟಿಸ್ ಅನ್ನೋದು ನನಗೆ ಅರ್ಥ ಆಯಿತು. ಸೊ ಆಗ ನಾನು ಎಸ್ ಅಂತಂದಂತೆ. ಅದಾದ ಮೇಲೆ ಪ್ರೇಮದ ಪುತ್ರಿ ಅನ್ನುವ ಒಂದು ಸಿನಿಮಾ, ಆ ಸಿನಿಮಾ ಫಸ್ಟು ಇಲ್ಲಿ ತುಮಕೂರು ಹತ್ರ ದೇವರಾಯನ ದುರ್ಗ ಅಂತ ಹೇಳ್ಬೋದು, ಅಲ್ಲಿ ಹೋಗಿ ವರ್ಕ್ ಮಾಡಿದೆ ಅವ್ರ ಜೊತೆಯಲ್ಲಿ. ಆಗ ಆಲ್ಮೋಸ್ಟ್ ಸ್ವಲ್ಪ ಕಷ್ಟದ ಲೊಕೇಶನ್ ಆಗಿತ್ತು, ಬೆಟ್ಟ ಗುಡ್ಡಗಳು. ಸೊ ಆ ಜಾಗದಲ್ಲಿ ಯೂನಿಟ್ ಇಟ್ಕೊಂಡು ಕೆಲಸ ಮಾಡೋದು, ಜನ್ರೇಟರು, ಇದೆಲ್ಲ ಸ್ವಲ್ಪ ಕಷ್ಟವಾದ್ದೆ. ಅಲ್ಲಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎಕ್ವಿಪ್ಮೆಂಟ್ ಸಾಗಿಸೋದು ಮಾಡೋದು ಎಲ್ಲ ಸ್ವಲ್ಪ ಕಷ್ಟವಾಗಿ ಎಲ್ಲ ಲೈಟ್ಮೆನ್ನು ಅವರು ಇವರೆಲ್ಲ ಮಾಡ್ತಿದ್ರು. ನನಗೆ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದು ಗೊತ್ತಿರಲಿಲ್ಲ ಆವಾಗ. ಸೊ ನನಗೆ ಬೇಸಿಕಲಿ ಸಿನಿಮಾಟೋಗ್ರಾಫರ್ RC ಮಾಪಾಕ್ಷಿ ಅವರು ಏನು ಹೇಳ್ಕೊಟ್ಟಿದ್ರು ಅಂದರೆ, ನೀನೇನು ಮುಟ್ಟಕ್ಕೆ ಹೋಗಬೇಡ, ಅಂದರೆ ಒಂದು ನನ್ನ ವರ್ಕ್ ಏನಿದೆ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಹೋಗು, ಸಾಧ್ಯ ಆದರೆ ಬಿ ಆ್ಯಸ್ ಕ್ಲೋಸ್ ಆಸ್ ಪಾಸಿಬಲ್ ಟು ಕ್ಯಾಮ್ರಾ ಅಂತಂದರು. ಅಂದರೆ ಕ್ಯಾಮ್ರಾ ಹೇಗೆ ಹಿಡ್ಕೊಳ್ತಾರೆ, ಯಾವ ವಸ್ತು ಯಾವ ರೀತಿ ಇಟ್ಕೊಳ್ತಾರೆ, ಯಾವ ರೀತಿ ಇಲ್ಲಿಂದ ಅಲ್ಲಿಗೆ ಸಾಗಿಸ್ತಾರೆ ಅನ್ನೋದನ್ನು ಆ ಟೆಕ್ನಿಕ್ನ ತಿಳ್ಕೊ ಅಂತಂತಂದರು. ಆಗ ನನಗೆ ದಟ್ ವಾಸ್ ಐ ಓಪನರ್. ಅಂದರೆ ಯೂಶ್ವಲಿ ಕೆಲಸ ಮಾಡು ಅನ್ನೋ ಬದಲು ಅವರು ಅಬ್ಸರ್ವ್ ಮಾಡು ಅಂತಂದ್ರಲ್ಲ. ಸೊ ನನ್ನನ್ನು ಅಬ್ಸರ್ವೇಷನಲ್ಲಿ ಇಟ್ಟಿದ್ದರು. ಅಬ್ಸರ್ವೇಷನ್ ಮಾಡೋದಕ್ಕೆ ನನ್ನನ್ನು ಇನ್ಸ್ಟಿಟ್ಯೂಟಿಗೆ ಬಂದು ಕರ್ಕೊಂಡು ಹೋದ್ರೆ ಅವರು ಅನ್ನೋದು ನನಗೆ ಖುಷಿಯಾಗಿತ್ತು. ಕೆಲವು ದಿವಸಗಳು ಅಬ್ಸರ್ವೇಷನಲ್ಲಿದ್ದೆ ನಾನು, ಏನು ಮುಟ್ತಿರಲಿಲ್ಲ. ಯಾಕೆಂದರೆ ಅವರಿಗೆ ಲಕ್ಷಾಂತರ ರೂಪಾಯಿ ಎಕ್ವಿಪ್ಮೆಂಟ್ಗಳು ಏನಾದ್ರು ಒಡೆದೋಗುತ್ತೆ, ಮುರಿದೋಗುತ್ತೆ, ನಾನು ಯಾವ್ದಾದ್ರು ಒಂದು ಕೆಟ್ಟ ರೀತಿಯಲ್ಲಿ ಇಟ್ಕೊಂಡ್ರೆ ಬಿದ್ದೋಗ್ಬಿಡ್ಬೋದು, ಯಾವ ಬಾಕ್ಸ್ ಯಾವ ಥರ ಇರುತ್ತೆ, ಯಾವ ಲೆನ್ಸ್ ಯಾವ ಥರ ಇಟ್ಕೋಬೇಕು ಅನ್ನೋ ನ್ಯಾಕ್ ಇರಲಿಲ್ಲ ಆವಾಗ. ಸೊ ಎಲ್ಲವೂ ಒಂದೊಂದಾಗಿ ನಾನು ನೋಡ್ತಾ ಕಲಿತೆ. ಆಗ ಆ ದಿನಗಳಲ್ಲಿ ನಾನು ಯಾವಾಗ ಸ್ವಲ್ಪ ಬ್ರೈಟಾಗಿದ್ನೋ, ಅಟೆಂಟಿವ್ ಆಗಿದ್ನೋ, ಅವರು ಬೇಕು ಅಂತ ಮೆಲ್ಲ ಕರೀತಿದ್ರು, ನನ್ನ ಹೆಸರು ಅಶೋಕ್ ಅಂತಿದ್ರು. ಅಂದರೆ ಒಬ್ಬ ಪಕ್ಕದಲ್ಲಿ 3 ಅಡಿಯಲ್ಲಿರೋವನಿಗೂ ಕೇಳಿಸಲ್ಲ, ಅಷ್ಟು ಮೆಲ್ಲ ಕೇಳ್ತಿದ್ರು. ಅಂದರೆ ನಾನು ದೂರ ಒಂದು 5 ಅಡಿ ದೂರ ಇದ್ರೂ ಎಸ್ ಸರ್ ಅಂತಿದ್ದೆ ನಾನು. ಅಂದರೆ ನಾನು ಎಷ್ಟು ಅಟೆಂಟಿವ್ ಆಗಿದ್ದೀನಿ ಅನ್ನೋದನ್ನು ಅವ್ರು ನನ್ನನ್ನು ಗಮನಿಸ್ತಾಯಿದ್ರು. ಸೊ ನಾನು ತುಂಬ ಅಟೆಂಟಿವ್ ಆಗಿದ್ದೀನಿ ಅನ್ನೋದು ಗೊತ್ತಾಯ್ತು ಅವರಿಗೆ.
ಇಲ್ಲೋ ಒಂದು 10 ಅಡಿ 8 ಅಡಿ ಏನೋ ಇನ್ಸ್ಟ್ರಕ್ಷನ್ ಯಾರಿಗೋ ಏನೋ ಹೇಳಬೇಕು ಹೇಳ್ಬಿಟ್ಟು ವಾಪಸ್ ಬರೋದ್ರೊಳಗೆ ಅವ್ನು ನನ್ನ ಹೆಸರು ಕರೆದ್ರೆ 3 ಜಂಪಲ್ಲಿ ಅವ್ರ ಪಕ್ಕದಲ್ಲಿ ಓಡಿ ಬಂದು ಎಸ್ ಸರ್ ಅಂತ ಹೇಳ್ತಿದ್ದೆ. ಅಂದರೆ ಅಷ್ಟು ಅಟೆಂಟಿವ್ ಆಗಿರ್ತಿದ್ದೆ ನಾನು, ಅಷ್ಟು ಕ್ವಿಕ್ಕಾಗಿ ಬಂದು ನಾನು ಅವ್ರ ಹತ್ರ ಕಮ್ಯುನಿಕೇಟ್ ಮಾಡ್ತಿದ್ದೆ. ಅವರು ಅದನ್ನು ಸ್ವಲ್ಪ ಲೆಫ್ಟಿಗೆ ತೊಗೊಳಕ್ಕೆ ಹೇಳೋ, ರೈಟಿಗೆ ಅನ್ನೋರು. ಅದೇ ಥರ ಜಸ್ಟ್ 2 or 3 ಸ್ಟೆಪ್ಸಲ್ಲಿ ಫಾಸ್ಟಾಗಿ ಜಂಪ್ ಮಾಡಿಕೊಂಡು ಫಾಸ್ಟಾಗಿ ಓಡೋಗಿ ಅಲ್ಲಿ ಅವ್ರಿಗೆ ಹೇಳ್ತಿದ್ದೆ. ಅಂದರೆ ನನ್ನ ಆ್ಯಕ್ಟಿವ್ನೆಸ್ ನೋಡಿ ಅವರು ತುಂಬ ಆ್ಯಕ್ಟಿವ್ ಆಗಿದ್ದಾನೆ ಇವನು, ತುಂಬ ಕಲಿಯೋ ಝೀಲ್ ಇದೆ ಅಂತ ಹೇಳಿ ಈ ಶೋಡ್ ಮೀ ಆಲ್ ದಿ ಟ್ರೇಡ್ಸ್ ಆ್ಯಂಡ್ ಟ್ರಿಕ್ಸ್. ಪ್ಯಾಕಪ್ ಆದಮೇಲೆ ರೂಮಿಗೆ ಕರ್ಕೊಂಡೋಗಿ ಇವತ್ತು ಯಾವ ಥರ ಶಾರ್ಟ್ ತೆಗೆದ್ವಿ ಗೊತ್ತಾ ಅಂಥೇಳಿ ಒಂದು ಪೇಪರ್ ತೊಗೊಂಡು ಬೇರೆ ಬೇರೆ ಕಲರ್ ಪೆನ್ಸಿಲಲ್ಲಿ ಡಿಸೈನ್ ಮಾಡಿ ಆ ಶಾರ್ಟನ್ನು ಎಕ್ಸ್ಪ್ಲೈನ್ ಮಾಡೋರು. ಅಂದರೆ ವಿತ್ ಕಲರ್, ಡಿಫ್ರೆಂಟ್ ಕಲರ್ ಪೆನ್ಸಿಲ್, ಈ ಕಲರ್ನಲ್ಲಿ ಈ ಲೈಟಿಂಗ್ ಮಾಡಿದ್ವಿ, ಈ ಕಲರಲ್ಲಿ ಈ ಲೈಟಿಂಗ್ ಮಾಡಿದ್ವಿ, ಯಾಕೆ ಗೊತ್ತಾ, ಕೀ ಲೈಟ್ ಎಲ್ಲಿಂದ ಬಂತು ಗೊತ್ತಾ, ಫಿಲ್ಲಿನ್ ಏನು ಮಾಡಿದ್ವಿ ಗೊತ್ತಾ, ಇವತ್ತೊಂದು ತಪ್ಪು ಕೆಲಸ ಮಾಡಿದೆ ನೀನು, ಅದು ಯಾಕೆ ಮಾಡಿದೆ, ಅದು ಮಾಡಬಾರ್ದಾಗಿತ್ತು, ಕಾರಣ ಏನು ಅನ್ನೋದನ್ನೆಲ್ಲ ನೈಟ್ ಪ್ಯಾಕಪ್ ಆದಮೇಲೆ ಬಂದು ಹೇಳ್ಕೊಡೋರು. ಅಂದರೆ ಅವ್ರಿಗೆ ಹೇಳ್ಕೊಡುವಷ್ಟು ಒಳ್ಳೆ ಬುದ್ಧಿ ಕೂಡ ಇತ್ತು. ನೈಟ್ ಪ್ಯಾಕಪ್ ಆದಮೇಲೆ ಯೂಶ್ವಲಿ ಎಲ್ಲರೂ ಟಯರ್ಡ್ ಆಗ್ತಾರೆ, ಟಯರ್ಡ್ ಆದಮೇಲೆ ಹೋಗಿ ಸ್ವಲ್ಪ ಹೊತ್ತು ಆದಮೇಲೆ ಮಲ್ಕೊಳ್ತಾರೆ. ಅಂದರೆ ಅವರು ಅಷ್ಟು ಹೇಳ್ಕೊಡುವಷ್ಟು ಅವರಿಗೆ ತಾಳ್ಮೆ ಇತ್ತು. ಮತ್ತು ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಬೆಂಗಳೂರಿಗೆ ಬಂದಮೇಲೆ ನಾನು ಅವರು ಮನೆಗೆ ಹೋಗ್ತಿದ್ದೆ. ಮನೆಗೆ ಹೋದ್ಮೇಲೆ ಅಲ್ಲೂ ಕೂಡ ಅಷ್ಟೇ ಸಾಕಷ್ಟು ಲೈಕ್ ಮೈಂಡೆಡ್ ಸಿನಿಮಾಟೋಗ್ರಫಿ ಬುಕ್ಸ್ಗಳೆಲ್ಲ ತೆಗೆದಿಟ್ಕೊಂಡು ಎಕ್ಸ್ಪ್ಲೈನ್ ಮಾಡೋರು. ಅಲ್ಲೊಂದು ಎಕ್ಸ್ಟ್ರಾ ಪಾಠ ಆಗೋದು ನನಗೆ. ಸೊ ಬೇಸಿಕಲಿ ಹಿ ವಾಸ್ ಮೋರ್ ಗಿವಿಂಗ್. ಅಂದರೆ ಅವ್ರ ಹತ್ರ ತುಂಬಾ ಕಲಿತೆ ಅಂತ ನನಗನ್ಸುತ್ತೆ. ಅವ್ರ ಹತ್ರ ತುಂಬ ಇಂಪಾರ್ಟೆಂಟಾಗಿ ನಾನು ಕಲಿತಿದ್ದು ಇವತ್ತಿಗೂ ನಾನು ಅಳವಡಿಸುವಂಥದ್ದು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಒಂದು ಲೈಟ್ ಸೋರ್ಸಲ್ಲಿ 3 ಲೈಟ್ ಸೋರ್ಸ್ ಹೆಂಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾನು ಅವ್ರ ಹತ್ರ ಕಲಿತೆ. ಅಂದರೆ ಒಂದೇ ಲೈಟ್ ಸೋರ್ಸಲ್ಲಿ 3 ಥರ ಲೈಟಿಂಗ್ ಹೇಗೆ ಮಾಡೋದು ಅನ್ನೋದನ್ನು ನಾನು ಅವ್ರು ಹೇಳ್ಕೊಟ್ಟ ಟೆಕ್ನಿಕ್ಕು ಇಲ್ಲಿವರೆಗೂ ಬಳಸ್ತಾ ಇದ್ದೀನಿ. ಅದು ನನಗೆ ಅನುಕೂಲನೂ ಆಗ್ತಾಯಿದೆ ಇಷ್ಟು ವರ್ಷಗಳು. ಮತ್ತು ಅವರಿಂದ ನಾನು ಕಲಿತಿದ್ದನ್ನು ತುಂಬ ಇಂಪಾರ್ಟೆಂಟ್ ಏನಿದೆಯೋ ಅದನ್ನು ಇಟ್ಕೊಂಡು ಅವರು ಏನು ಹೇಳ್ಕೊಟ್ಟಿಲ್ವೋ ಅದನ್ನು ನಾನು ಲೈಫಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಬಂದೆ. ಆ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಹಲವಾರುಗಳಿದ್ದಾವೆ. ಇಷ್ಟು ನನ್ನ ಆಲ್ಮೋಸ್ಟ್ 38 ಇಯರ್ಸ್ ಆಫ್ ಸಿನಿಮಾ ಜರ್ನಿನಲ್ಲಿ ಸಾಕಷ್ಟು ಹೊಸತನಗಳಿದ್ದಾವೆ. ಬಟ್ ಅವ್ರು ಹೇಳ್ಕೊಟ್ಟಿದ್ದನ್ನು ಇವತ್ತಿನವರೆಗೂ ಯೂಸ್ ಆಗ್ತಾ ಇದೆ. ವಿಚ್ ಮೀನ್ಸ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ತುಂಬಾ ಅಗತ್ಯವಾದ ಟೆಕ್ನಿಕ್ನ ನನಗೆ ಹೇಳ್ಕೊಟ್ರು ಆಗ. ಅಂದರೆ ಒಂದು ಲೈಟಲ್ಲಿ 3 ಸೋರ್ಸ್ ಮಾಡೋದು ಅಂದರೆ 3 ಲೈಟನ್ನು ಎಕ್ಸ್ಟ್ರಾ 2 ಲೈಟನ್ನು ನಾನು ತೊಗೊಳ್ದೇ ನಾನು ಅದನ್ನು ಸೋರ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಆ ಟೆಕ್ನಿಕ್ ಇದೆಯಲ್ಲ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಆ ಥರದ ಟ್ರೇಡ್ ಸೀಕ್ರೆಟ್ಸ್ಗಳೆಲ್ಲ ತುಂಬಾ ಹೇಳ್ಕೊಟ್ರು. ಈ ವಾಸ್ ಅ ಗ್ರೇಟ್ ಟೀಚರ್ ಅಂತ ನನ್ನ ಅನಿಸಿಕೆ. ಮಾಪಾಕ್ಷಿಯವರ ಹತ್ರದಲ್ಲಿ ನೀವು ಅಪ್ರೆಂಟಿಸ್ಶಿಪ್ ತಗೊಂಡಿದ್ದನ್ನು ನೋಡಿ ಅಥವಾ ಶಂಕರ್ ಅವರು ಎನ್ ಎಸ್ ಶಂಕರ್ ಉಲ್ಟಾಪಲ್ಟಾ ನಿರ್ದೇಶಕರು ಎನ್ ಎಸ್ ಶಂಕರ್ ಅವರು ಹೇಳಿದ್ದ ಕಾರಣಕ್ಕೋ ಅಥವಾ ದೂರದರ್ಶನದಲ್ಲಿ ಕೆಲಸ ಮಾಡಿದ್ರು ಅನ್ನೋ ಕಾರಣಕ್ಕೋ ಅಥವಾ ನಿಮ್ಮದೇನೋ ವಿಶೇಷವಾದ ಒಂದು ಪ್ರತಿಭೆಯನ್ನು ಉಪೇಂದ್ರ ಅವರು ಗುರುತಿಸಿ ನಿಮಗೆ ಕರೆದಿದ್ದಾರೆ. ಅದನ್ನೇನು ಅಂತ ನಿಮ್ಗೆ ಹೇಳಿದ್ರ, ನೋಡಪ್ಪ ನಾನು ನಿಮ್ಮನ್ನು ಕರೆದಿದ್ದು ಈ ಕಾರಣಕ್ಕೆ, ಈ ಸಿನಿಮಾ ಕೆಲಸ ಮಾಡಬಹುದಾ ಅಂತ ನಿಮ್ಮನ್ನು ಕೇಳಿದ್ರ. ಸೇರಿದ ಮೇಲೆ ಸಿನಿಮಾ ಮಾಡ್ಬೇಕಂದ ತಕ್ಷಣ ನಿಮಗೆ ಈ ಮುಂಚೆ ಧಾರಾವಾಹಿಗಳನ್ನೆಲ್ಲ ಮಾಡಿದ್ದ ಅನುಭವದ ಹಿನ್ನೆಲೆಯಲ್ಲಿ ಇದು ನಿಮ್ಮ ಪ್ರಪ್ರಥಮ ಸಿನಿಮಾ, ಸ್ವತಂತ್ರ ಛಾಯಾಗ್ರಾಹಕ ನಿರ್ದೇಶಕರಾಗಿ ಅಂತ ಹೇಳ್ಬೋದು. ಮೇಕಿಂಗಲ್ಲಿ ಕಷ್ಟ ಆಯಿತಾ, ಈಸಿಯಾಗಿ ಅದು ಸಿನಿಮಾನ ನೀವು ಮುಂದುವರ್ಸ್ಕೊಂಡು ಹೊರಟೋದ್ರ, ಏನಾದ್ರು ನಿರ್ದೇಶಕರ ನಡುವೆ ಉಪೇಂದ್ರ ಮತ್ತು ನಿಮ್ಮ ಘರ್ಷಣೆ ಆಗ್ತಾ ಗೀವ್ ಆ್ಯಂಡ್ ಟೇಕ್ ತುಂಬ ಚೆನ್ನಾಗಿತ್ತ, ಯಾವುದೇ ರೀತಿ ಪೂರಕವಾಗಿ ನೀವೆಲ್ಲ ಒಂದು ಯೂನಿಟ್ ಆಗಿ ಕೆಲಸ ಮಾಡಿದ್ರಿ ಅನ್ನೋದು ಒಂದು. ಉಪೇಂದ್ರ ಅವರು ನನ್ನನ್ನು ಆಲ್ಮೋಸ್ಟ್ ಎಲ್ಲ ರೀತಿಯಲ್ಲೂ ಇಂಟರ್ವ್ಯೂ ಮಾಡಿದರು. ನನಗೆ ಫಸ್ಟ್ ನನ್ನ ಆಸೆಗಳೇನು ಅಂತ ತಿಳ್ಕೊಂಡ್ರು. ನಾನೇನು ಆಗಬೇಕು ಅಂತಿದ್ದೀನಿ ಅಂತ ಕೇಳಿದರು. ನಾನು ಬೇಸಿಕಲಿ ಫಿಲ್ಮ್ ಮೇಕರ್, ಸಿನಿಮಾಟೋಗ್ರಫಿ ಓದಿದ್ದೀನಿ, ಸಿನಿಮಾ ಮಾಡಬೇಕು ಅಂತಂದೆ. ಮತ್ತು ದೂರದರ್ಶನಲ್ಲಿ ಇರಲ್ಲ ಅಂತ ಕೇಳಿದರು. ಇಲ್ಲ, ದೂರದರ್ಶನಲ್ಲಿರೋದು ಒಂದು ಟೈಮ್ ಬೀಯಿಂಗ್ ಅಷ್ಟೇ. ಟೈಮ್ ಬೀಯಿಂಗ್ ಅಂತಂದರೆ ಸ್ವಲ್ಪ ಡೈಲಿ ಕೆಲಸ ಮಾಡಿ ಕ್ಯಾಮ್ರಾ ಹೋಲ್ಡ್ ಮಾಡಿ, ಕ್ಯಾಮ್ರಾ ಜೊತೆಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಬೇಕು ಅನ್ನೋ ಕಾರಣಕ್ಕೆ ನಾನು ದೂರದರ್ಶನಲ್ಲಿದ್ದೀನಿ. ಎನಿ ಟೈಮ್ ಐ ಆಮ್ ರೆಡಿ ಟು ರಿಸೈನ್ ದ ಜಾಬ್. ಸೊ ಈಗ ನೀವು ಸಿನಿಮಾ ನಾನು ಮಾಡ್ತಾಯಿದ್ದೀನಿ ಅಂತಂದರೆ, ನಾಳೆ ಸಿನಿಮಾ ನೀವು ಮಾಡ್ತೀರಾ ಅಂದರೆ ನಾಡಿದ್ದು ನಾನು ರಿಸೈನ್ ಮಾಡೋಕ್ಕೆ ರೆಡಿ ಅಂತಂದೆ. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬು ಬಿಟ್ಬಿಡ್ತೀರಾ ನೀವು ಅಂತ ಕೇಳಿದ್ರು. ಸರ್, ನಾನು ಸಿನಿಮಾಟೋಗ್ರಫಿ ಓದಿರೋದು, ಸಿನಿಮಾ ಮಾಡ್ತೀನಿ. ಆಮೇಲೆ ನನ್ನ ಉದ್ದೇಶ ಏನು ಅಂತಂದರೆ ಸಿನಿಮಾ ಈಸ್ ಮೈ ಪ್ಯಾಷನ್.
ಸಿನಿಮಾನೇ ಮಾಡಬೇಕು, ಬೇರೆ ನಾನು ಸಿನಿಮಾ ಬಿಟ್ಟು ಬೇರೆ ಏನೂ ಅಲ್ಲ. ಅಂದರೆ ಟೆಲಿವಿಷನ್ ವೀಡಿಯೋ ಮಾಡೋದಕ್ಕಲ್ಲ ನಾನು ಓದ್ಕೊಂಡಿದ್ದು, ಸಿನಿಮಾಟೋಗ್ರಫಿ ಅಂತಂದೆ. ಆಗ ಸರಿ, ವಾಟ್ ಈಸ್ ಯುವರ್ ಫೈನಲ್ ಇದು ಅಂದರೆ ಏನು ನಿಮ್ಮ ಆಸೆ ಏನು ಅಂತಂದರೆ, ಏನಿಲ್ಲ ಸರ್, ಒಂದು ಫೈನ್ ಡೇ ಈ ಕೈನಲ್ಲಿ ಒಂದು ಆಸ್ಕರ್ ಇಟ್ಕೋಬೇಕು ಅನ್ನೋ ಆಸೆ ನನಗೆ ಅಂತಂದೆ. ತುಂಬ ಪ್ಯಾಷನೇಟ್ ಆಗಿದ್ದಾನೆ ಅಂತ ಆಗ ಅವರಿಗೆ ಗೊತ್ತಾಯಿತು. ಅಂದರೆ ಸಿನಿಮಾದಲ್ಲೇ ಇರಬೇಕು ಅಂತ ಇಷ್ಟಪಡ್ತಾನೆ. ಅಂದರೆ ದೂರದರ್ಶನ ರಿಸೈನ್ ಮಾಡ್ತೀರಾ ಅಂದರು. ಹೌದು ಸರ್, ರಿಸೈನ್ ಮಾಡ್ತೀನಿ ಅಂತಂದೆ. ಶೂಟಿಂಗ್ ಶುರು ಆಗೋ ಟೈಮಲ್ಲಿ ನಾನು ಆಲ್ಮೋಸ್ಟ್ ನಾನು ಯಾವಾಗ ಹೇಳ್ತೀರಾ ಅವಾಗ ರಿಸೈನ್ ಮಾಡ್ತೀನಿ ಅಂತಂದೆ. ಆಯಿತು, ಅದಕ್ಕೂ ಮುಂಚೆ ಒಂದು ಟೆಸ್ಟ್ ಅಂತ ಮಾಡೋಣ ಅಂತಂದರು, ಫಿಲ್ಮ್ ಶೂಟಿಂಗ್ ಟೆಸ್ಟ್ ಅಂತ ಮಾಡೋಣ ಅಂತ. ಅಂದರೆ ನನ್ನ ಟೆಸ್ಟ್ ಮಾಡ್ತಾಯಿದ್ದೀರಾ ಅಂತ ಕೇಳಿದೆ. ಇಲ್ಲಪ್ಪ, ಒಂದು ನಮಗೊಂದು ಲುಕ್ ಆ್ಯಂಡ್ ಫೀಲ್ ಬೇಕು, ಮತ್ತು ನಾನು ಹೇಳೋದನ್ನು ನಿಮಗೆ ಅರ್ಥ ಆಗಿದೆಯಾ, ಆ ಔಟ್ಪುಟ್ ಇದೆಯಾ ಅನ್ನೋದನ್ನೆಲ್ಲ ಚೆಕ್ ಮಾಡಬೇಕು, ನೋಡಬೇಕು, ಟೆಸ್ಟ್ ಮಾಡಬೇಕು. ಒಂದು ದಿವಸ ಕ್ಯಾಮ್ರಾ ತೊಗೊಂಡು ಒಂದು ಟೆಸ್ಟ್ ಶೂಟ್ ಮಾಡೋಣ ಅಂತಂದರು. ಆಯಿತು ಸರ್, ಮಾಡೋಣ ಅಂತಂದರೆ ಕತೆ ಕೇಳಿದೆ. ಕತೆ ಕೇಳಿದ್ದಕ್ಕೆ ನಾನು ಹಾರರ್ ಸಬ್ಜೆಕ್ಟು ಮತ್ತು ಥ್ರಿಲ್ಲರ್ ಅನ್ನೋದು ನನಗೆ ಅರ್ಥ ಆಗಿತ್ತು. ಆಗ ಅವರು ನನ್ನ ಡಾಕ್ಯುಮೆಂಟ್ರಿ ನೋಡಿದಾಗ ಮೇಲಿಂದ ಕ್ಯಾಮ್ರಾ ಇಟ್ಕೊಂಡು ಜಂಪ್ ಮಾಡಿದ್ದು, ಹ್ಯಾಂಡ್ ಹೆಲ್ಡ್ ಕ್ಯಾಮ್ರಾ ಇಟ್ಕೊಂಡು ಮೂವ್ ಮಾಡಿದ್ದು, ಈ ಮನೂರಿಂಗ್ ಎಲ್ಲ ಅವರು ನೋಡಿದರು. ಫಿಲ್ಮಲ್ಲಿ ಆ ಥರದ್ದೇ ಕೆಲಸಗಳು ಹೆಚ್ಚಾಗಿದ್ದರಿಂದ ಸೊ ನನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅದೂ ಒಂದು ಕಾರಣ ಆಗಿತ್ತು. ಸೊ ಆ ಟೆಸ್ಟ್ನಲ್ಲಿ ಏನಿತ್ತು ಅಂತಂದರೆ, ಹ್ಯಾಂಡೆಲ್ಡ್ ಇಟ್ಕೊಂಡು ಒಂದು ರೂಮಿಂದ ಇನ್ನೊಂದು ರೂಮ್ಗೆ ಕ್ಯಾಮ್ರಾ ಮೂವ್ ಮಾಡುವ ಒಂದು ಟೆಕ್ನಿಕ್ಕು, ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಬೇರೆ ಬೇರೆ ಲೈಟಿಂಗ್, ಬೇರೆ ಬೇರೆ ಕಲರು, ಬೇರೆ ಬೇರೆ ಮೂಡು, ಇವೆಲ್ಲವೂ ಹೆಂಗೆ ಮಾಡಿದಾನೆ ಇವನು ಅಂತ ತಿಳ್ಕೊಳ್ಳುವ ಆಸೆ ಅವ್ರಿಗೆ. ಜೊತೆಲಿ ಕ್ಯಾಮ್ರಾ ಆಪ್ರೇಷನ್ ಅಂದರೆ ಬೇಸಿಕಲಿ ಕ್ರ್ಯಾಂಕಿಂಗ್ ಅಂತ ಕರಿತೀವಿ ನಾವು, ಕ್ಯಾಮ್ರಾ ಮೂವ್ಮೆಂಟು ಹೆಂಗೆ ಮಾಡ್ತಾನೆ ಇವನು ಅನ್ನೋದನ್ನು ಅವ್ರು ತಿಳ್ಕೊಬೇಕಾಗಿತ್ತು. ಸೊ ಎಲ್ಲ ರೀತಿ ಕ್ಯಾಮ್ರಾ ಮೂವ್ಮೆಂಟು, ಲೈಟಿಂಗು, ಕೈಯಲ್ಲಿ ಇಟ್ಕೊಂಡು ಕ್ಯಾಮ್ರಾ ಮೂವ್ ಮಾಡೋದು, ಇವೆಲ್ಲವೂ ಎಲ್ಲ ಟೆಕ್ನಿಕ್ಗಳು ಡೇ ಆ್ಯಂಡ್ ನೈಟ್ ಎರಡೂ ಯಾವ ರೀತಿ ಕೆಲಸ ಮಾಡ್ತಾನೆ ಅನ್ನೋದು ಅವತ್ತಿನಿಗೆ ಅವರಿಗೆ ಬೇಕಾಗಿ ಟೆಸ್ಟ್ ಒಂದು ಮಾಡೋಣ ಅಂತಂದಾಗ ನಾನು ಓಕೆ ಸರ್ ಮಾಡೋಣ ಅಂಥೇಳಿ ನೆಕ್ಸ್ಟ್ ಡೇ ಅಂದರೆ ಅಲ್ಲಿ ಕೆಲವು ದಿವಸಗಳಲ್ಲಿ ಕ್ವಿಕ್ಕಾಗಿ ನಾವು ಆ ಟೆಸ್ಟ್ ಮಾಡಿದ್ವಿ. ಟೆಸ್ಟೆಲ್ಲ ಮಾಡಿದ ಮೇಲೆ ನಾವು ಪ್ರಸಾದ್ ಲ್ಯಾಬಲ್ಲಿ ಫಿಲ್ಮ್ ಪ್ರೊಜೆಕ್ಷನ್ ಮಾಡಿ ನೋಡಿದ್ವಿ ಟೆಸ್ಟನ್ನು. ಆಗ ಅವರಿಗೆಲ್ಲ ಖುಷಿಯಾಗಿದ್ದೇನು ಅಂತಂದರೆ, ಏನು ಲುಕ್ ಆ್ಯಂಡ್ ಫೀಲ್ ಅವರು ಫಿಲ್ಮಿಗೆ ಇಷ್ಟಪಟ್ಟಿದ್ರು ಆ ಲುಕ್ ಆ್ಯಂಡ್ ಫೀಲ್ ಇತ್ತಲ್ಲಿ. ಅಂದರೆ ಆ ಒಂದು ಗಾಸ್ಟ್ಲಿ ಬ್ಲೂ ಆ್ಯಂಡ್ ಡೇಂಜರಸ್ ಆರೆಂಜ್ ಲೈಟ್ ಮತ್ತು ಈ ಎಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ, ಆಮೇಲೆ ಕ್ಯಾಮ್ರಾ ಮೂಮೆಂಟ್ಗಳು ಒಂದು ರೂಮಿಂದ ಇನ್ನೊಂದು ರೂಮ್ಗೆ ಹೋಗಿದ್ದು, ಸ್ಟಡಿ ಕ್ಯಾಮ್ ಇಲ್ಲದೇ ಬರೀ ಕೈಯಲ್ಲೇ ಸ್ಟಡಿ ಕ್ಯಾಮ್ ಥರ ನಾನು ಶೂಟ್ ಮಾಡಿದ್ದು, ಇವೆಲ್ಲವೂ ನೋಡಿ ಅವರಿಗೆ ತುಂಬಾ ಖುಷಿಯಾಗಿತ್ತು. ಸೊ ಬೇಸಿಕಲಿ ಒಂದು ಒಳ್ಳೆಯ ಏನಂತೀರಿ, ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಸಿನಿಮಾಟೋಗ್ರಫರ್ ಕೆಲಸ ಮಾಡುವ ರೀತಿಯಲ್ಲಿ ನಾನು ಮಾಡಿದ್ದೆ. ನನಗೆ ಲಕ್ಕಿಲಿ ಈ ಕ್ರ್ಯಾಂಕಿಂಗ್ ಬಂದು ನನಗೆ ಅಷ್ಟು ಈಸಿ ಸ್ಮೂತಾಗಿ ಬರೋದು ಕಾರಣ ಏನು ಅಂತಂದರೆ ದೂರದರ್ಶನ್ ನನಗೆ ಮತ್ತೊಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ನಾನು ಹೇಳ್ಬೋದು. ದೂರದರ್ಶನಲ್ಲಿ ಆಲ್ಮೋಸ್ಟ್ ನಾನೊಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಮುಗಿಸಿದ ನಂತರ ಈ ಸಿನಿಮಾ ಬರೋಕ್ಕೂ ಮುಂಚೆ ನನಗೆ 5-6 ವರ್ಷ ಎಕ್ಸ್ಪೀರಿಯನ್ಸು. ನನಗೆ ಬರೀ ಕ್ಯಾಮ್ರಾ ಆಪ್ರೇಟ್ ಮಾಡಿ ದಿನನಿತ್ಯ ನ್ಯೂಸೇ ಆಗಲಿ, ಪ್ರೋಗ್ರಾಮ್ಸೇ ಆಗಲಿ ಎಲ್ಲ ಮಾಡಿ ಅಭ್ಯಾಸ ಇದ್ದಿದ್ದರಿಂದ ಈ 5 ಬೆರಳುಗಳು 5 ಕೆಲಸ ಮಾಡ್ತಿತ್ತು. ಒಂದು ಫೋಕಸ್ಸು, ಇನ್ನೊಂದು ಎಕ್ಸ್ಪೋಜರು, ಇನ್ನೊಂದು ಝೂಮು, ಎಲ್ಲವೂ ಮ್ಯಾನ್ಯುವಲ್ ಆಗಿ ಮಾಡ್ತಿದ್ದೆ. ಒಂದೊಂದು ಬೆರಳು ಒಂದೊಂದು ಕೆಲಸ ಮಾಡ್ತಿತ್ತು. ಅಷ್ಟು ಎಲ್ಲ ಮ್ಯಾನ್ಯುವಲ್ಲಾಗೇ ಮಾಡಬೇಕು ಅಂತ ನಾನು ಡೈಲಿ ಆ ಮ್ಯಾನ್ಯುವಲ್ಲಾಗೇ ಮಾಡ್ತಿದ್ದೆ. ಆಟೋ ಪ್ರೆಸ್ ಮಾಡಿ ಆಪ್ಷನ್ಸ್ ಇದ್ರೂ ನಾನು ಬೇಕು ಅಂತ ನಾನು ಮ್ಯಾನ್ಯುವಲ್ಲಾಗೇ ಮಾಡ್ತಿದ್ದೆ. ಝೂಮ್ ಆಪ್ರೇಷನ್ ಮ್ಯಾನ್ಯುವಲ್ ಮಾಡ್ತಿದ್ದೆ, ಎಕ್ಸ್ಪೋಜರು, ಫೋಕಸ್ಸು ಎಲ್ಲವೂ ನಾನೇ ಮಾಡ್ತಿದ್ದೆ. ಯಾವ ಫೋಕಸ್ ಪುಲ್ಲರಿಗೂ ನನ್ನ ಜೊತೆಲಿ ಇಟ್ಕೊಳ್ತಿರಲಿಲ್ಲ, ಎಲ್ಲವೂ ನಾನೇ ಮಾಡ್ತಿದ್ದೆ. ಅಂದರೆ ಅಷ್ಟು ನನ್ನ ಮೈಂಡ್ ಶಾರ್ಪ್ ಆಗಿರಬೇಕು ಅನ್ನೋ ಎಲ್ಲ ಕೆಲಸಗಳು ನಾನೇ ಮಾಡ್ತಿದ್ದೆ. ಅದೆಲ್ಲವೂ ನನ್ನ ಫಸ್ಟ್ ಫಿಲ್ಮಿಗೆ ಎಕ್ಸ್ಪೀರಿಯನ್ಸ್ಗೆ ಮತ್ತೂ ಯೂಸ್ ಆಯಿತು. ಸೊ ಅದನ್ನೆಲ್ಲ ಔಟ್ಪುಟ್ ನೋಡಿದ ಮೇಲೆ ಎಸ್ ಈಸ್ ದ ಸಿನಿಮಾಟೋಗ್ರಫರ್ ಅಂತೇಳಿ ಡಿಸೈಡ್ ಮಾಡಿದರು.